ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೂದೇಶ್ವರ ಮಠ ಅಂದರೆ ಬಿಡಾರದಳ್ಳಿ ಅಂತ ಇದೆ ನಮ್ಮೂರ ಪಕ್ಕ. ಆ ಊರಲ್ಲಿ ಒಂದು ಮದುವೆ ಇತ್ತು ನಮ್ಮೂರವ್ರದ್ದು. ಅದಕ್ಕೆ ಮದುವೆಗೆ ಅಂತ ಬಂದಿದ್ವಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅದಕ್ಕೆ ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಈ ಬೋರ್ಡ. ಇಲ್ಲಿ ಮೊದಲು ಹೈಸ್ಕೂಲ್ ಇತ್ತು, ತುಂಬ ವರ್ಷದಿಂದನೂ ಇತ್ತು. ಆದರೆ ಇವಾಗ ಅದು ಮುಚ್ಚಿದ್ದಾರೆ, ಮಕ್ಕಳು ಜಾಸ್ತಿ ಹೋಗಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಿದ್ದಾರೆ. ಇವಾಗ ಅಲ್ಲಿ ಹೈಸ್ಕೂಲ್ ಇಲ್ಲ, ಒಂದು ಕಾನ್ವೆಂಟ್ ಓಪನ್ ಮಾಡಿದ್ದಾರೆ. ಈ ದೇವಸ್ಥಾನ ನಿಟ್ಟೂರಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಡ್ಕೊಂಡು ಹೋಗ್ಬೋದು, ವೆಹಿಕಲ್ಲು ಇರ್ತವೆ. ಈ ಕಡೆ ದುದ್ದದಿಂದ ನಿಟ್ಟೂರಿಗೆ ಬರಬೇಕಾದ್ರೆ ಸಿಗುತ್ತೆ ಇದು. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಬೂದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಮುಖ್ಯ ದ್ವಾರದಿಂದ ಒಳಗಡೆ ಬಂದರೆ ಇದು ಲೆಫ್ಟ್ ಸೈಡು ಅಂದರೆ ಎಡಭಾಗಕ್ಕೆ ಬಂದರೆ ನೋಡಿ, ಈ ಕಡೆ ಗಣಪತಿ ದೇವಸ್ಥಾನ ಚಿಕ್ಕದಾಗಿ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಶ್ರೀಕೃಷ್ಣ ಹಸುವಿನ ಮುಂದೆ ಕೊಳಲು ಊದ್ತಾ ಇರೋದು. ಶ್ರೀಕೃಷ್ಣನ ಮುಂದೆ ಋಷಿ ಮುನಿ ತಪಸ್ ಮಾಡ್ತಾ ಇರೋ ಥರ ಕೆತ್ತನೆ ಮಾಡಿದ್ದಾರೆ. ನೋಡಿ, ಪ್ರತಿಯೊಂದು ದೇವಸ್ಥಾನದ ಮುಂದೆ ಚಿಕ್ಕ ಚಿಕ್ಕದಾಗಿ ರಂಗೋಲಿನ ಬಿಡಿಸಿದ್ದಾರೆ. ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ. ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದರ ಪಕ್ಕದಲ್ಲೇ ಒಂದು ಪುಟ್ಟದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಕಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ಅದ್ರ ಪಕ್ಕದಲ್ಲೇ ಪುಷ್ಕರಣಿ ಅಂದರೆ ಕಲ್ಬಾವಿ ಅಂತಾರಲ್ಲ, ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಒಳಗಡೆ ಎಲ್ಲ ನೀರಿದೆ ಮತ್ತು ಫುಲ್ ಎಲ್ಲ ಗ್ಲಾಸಲ್ಲಿ ಮಾಡಿದ್ದಾರೆ. ಈ ದೇವಸ್ಥಾನದೊಳಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಗಿಡನೂ ಅಷ್ಟೇ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ದೇವಸ್ಥಾನದೊಳಗಡೆನೂ ಎಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದು ಕಲ್ಬಾವಿನಲ್ಲ, ಅದ್ರ ಒಳಗಡೆ ಇರೋದು ಒಳನೋಟ. ಇದು ಅದ್ರ ಒಳಗಡೆ ವಿಡಿಯೋ ಮಾಡಿರೋದು ನಾನು. ಇಲ್ಲಿ ಎಲ್ಲ ಫುಲ್ಲು ಕ್ಯಾಮ್ರಾ ಸೆಟ್ ಮಾಡಿದ್ದಾರೆ. ನಾನಲ್ಲಿ ಕೇಳಿದೆ ಧರ್ಮದರ್ಶಿಗಳನ್ನ, ಇಲ್ಲಿ ವಿಡಿಯೋ ಮಾಡ್ಬೋದಾ ಅಂತ. ಅವರು ಹ್ಞೂ ಅಂತ ಅಂದರು. ಅದಕ್ಕೋಸ್ಕರ ಇದ್ರ ಒಳಗಡೆ ಎಲ್ಲ ಬಂದು ವಿಡಿಯೋ ಮಾಡಿದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೆ ಇಲ್ಲಿ ಮಾತ್ರ ಕೇಳಿದ ತಕ್ಷಣವೇ ಮಾಡಿ ಅಂತ ಅಂದರು. ಫೋಟೋನಾದರೂ ತೆಗಿಬೋದಿತ್ತು, ವಿಡಿಯೋನಾದರೂ ಮಾಡ್ಬೋದಿತ್ತು. ಅದಕ್ಕೆ ಈ ದೇವಸ್ಥಾನದೆಲ್ಲ ಫುಲ್ ನೀಟಾಗಿ ತೋರಿಸಿದ್ದೀನಿ. ಈ ದೇವ್ರ ಜಾತ್ರೆ ಶಿವರಾತ್ರಿಲಿ 3 ದಿನ ತುಂಬ ಜೋರಾಗಿ ನಡೆಯುತ್ತೆ. ನಾನು ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ವಿಡಿಯೋ ಮಾಡಿದೆ. ಜಾತ್ರೆಗಿಂತ ಫ್ರೀ ಟೈಮಲ್ಲೇ ಎಲ್ಲ ನೀಟಾಗಿ ತೋರಿಸ್ಬೋದು. ದೇವಸ್ಥಾನ ಸುತ್ತ ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ, ಜೆಟ್ಟಲ್ಲಿ ನೀರು ಬರ್ತಾ ಇರೋದು. ದೇವಸ್ಥಾನ ಸುತ್ತ ಹೂವಿನ ಗಿಡ, ಶೋ ಗಿಡ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಈ ಥರ ಜೆಟ್ಟೆಲ್ಲ ಫಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ನೋಡಿ, ಮಧ್ಯದವಳು ನನ್ನ ಮಗಳು, ಆ ಕಡೆ ಈ ಕಡೆ ಇರೋರು ನಮ್ಮೂರವರು, ನನ್ನ ಮಗಳು ಫ್ರೆಂಡು. ಈ ದೇವಸ್ಥಾನದಲ್ಲಿ ಎಲ್ಲ ಅನುಕೂಲನೂ ಇದೆ. ಅಂದರೆ ಬಂದವರು ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಊಟದ ವ್ಯವಸ್ಥೆನೂ ಇರುತ್ತೆ. ಯಾರು ಯಾವಾಗ ಬೇಕಾದರೂ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗ ಬೇಕಾದ್ರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನದ ಒಳಗಡೆದು. ನೋಡಿ, ದೇವಸ್ಥಾನದ ಒಳಗಡೆನೂ ತುಂಬ ಚೆನ್ನಾಗಿ ದೊಡ್ಡದಾಗಿ ರಂಗೋಲಿನ ಎಲ್ಲ ಬಿಡಿಸಿದ್ರು. ನಾವು ಹೋದಾಗ ಫ್ರೀ ಇತ್ತು. ಫ್ರೀ ಇರುತ್ತೆ ಸಾಮಾನ್ಯ ಈ ದೇವಸ್ಥಾನ, ಯಾಕೆಂದರೆ ಬೆಳಗಿಂದ ಸಂಜೆವರೆಗೂ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ಮದುವೆ ಟೈಮಲ್ಲಿ ಮತ್ತು ಸೋಮವಾರ, ಕಾರ್ತಿಕ ಈ ಥರ ಏನಾದರೂ ಹಬ್ಬದ ದಿನಗಳಲ್ಲಿ ರಶ್ ಇರುತ್ತೆ. ನೋಡಿ, ನೋಡ್ತಾ ಇರ್ಬೋದು ಇಲ್ಲಿ 3 ದೇವರು ಇರೋದು. ಈ ದೇವರು ಫಸ್ಟು ಕಾಣಿಸುತ್ತಲ್ಲ ಆ ದೇವರು, ಇದು ತೋಟೇಶ್ವರ ಸ್ವಾಮಿ ಅಂತ. ಇದ್ರ ಪಕ್ಕ ಇರೋ ದೇವರು ಹೆಣ್ದೇವರು ಪಾರ್ವತಮ್ಮ ಅಂತ. ಮತ್ತು ಇದ್ರ ಪಕ್ಕ ಆ ಕಡೆ ಇರೋದು ಬೂದೇಶ್ವರ ಸ್ವಾಮಿ ಅಂತ. ಇಲ್ಲಿ 2 ಗಂಡು ದೇವರು, 1 ಹೆಣ್ಣು ದೇವ್ರು ಇರೋದು. ಬೂದೇಶ್ವರ ಸ್ವಾಮಿದು ಹೆಸರು ಕಾಣಿಸ್ತಾ ಇಲ್ಲ, ಅಲ್ಲಿ ಮರೆಯಾಗಿತ್ತು, ಅದಕ್ಕೋಸ್ಕರ ಅದ್ರದ್ದು ಹೆಸರು ಕಾಣಿಸ್ತಾ ಇಲ್ಲ. ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಗೆ ಬಂದ್ವಿ. ನೋಡಿ, ಇಲ್ಲಿ ಶಿವನಿಗೆ ಬಿಲ್ಪತ್ರೆ ಏಕೆ ಅರ್ಪಿಸಬೇಕು ಅಂತ ಬರೆದಿದ್ರು, ಅದನ್ನು ವಿಡಿಯೋ ಮಾಡಿಕೊಂಡೆ. ಇದೆಲ್ಲ ದೇವಸ್ಥಾನದ ಒಳಭಾಗದ್ದೇ ಇದು. ಒಂದು ಕಡೆ ಸೈಡಲ್ಲಿ ವಾದ್ಯ ಮಾಡೋದಿಟ್ಟಿದ್ರು, ಅದನ್ನು ನೋಡಿ ಹೋಗಿ ಮುಟ್ತಾಯಿದ್ರು. ಇನ್ನು ದೇವಸ್ಥಾನದ ಹೊರಗಡೆ ಬಂದರೆ ರೈಟ್ ಸೈಡ್ ಅಂದರೆ ಬಲಭಾಗದಲ್ಲಿ ಈ ದೇವಸ್ಥಾನ ಇದೆ. ಕೆಳಗಡೆ ಈಶ್ವರಲಿಂಗ, ಮೇಲ್ಗಡೆ ಈಶ್ವರನ ಕೆತ್ತಿದ್ದಾರೆ. ಇನ್ನು ಈ ಕಡೆ ಸೈಡ್ ಬಂದರೆ ನವಗ್ರಹದ ದೇವಸ್ಥಾನನೂ ಮಾಡಿದ್ದಾರೆ ಚಿಕ್ಕದಾಗಿ. ಇಲ್ಲಿ ನವಗ್ರಹ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ನಂದಿದು ಒಂದು ದೇವಸ್ಥಾನ ಐತೆ. ಅಂದರೆ ಇಲ್ಲಿ ಬಸವಣ್ಣ ಅಂತ ಬಿಟ್ಟಿರ್ತಾರಲ್ವ, ಆ ಬಸವಣ್ಣ ಸತ್ತೋಗಿದ್ದ ಇಲ್ಲಿ ಇದು ಮಾಡಿ ಪೂಜೆ ಎಲ್ಲ ಮಾಡಿ ಅದ್ರ ಮೇಲೆ ನಂದಿ ವಿಗ್ರಹ ಮಾಡಿ ದೇವಸ್ಥಾನದ ಥರ ಮಾಡಿರೋದು. ನೋಡಿ, ಇದು ದೇವಸ್ಥಾನದ್ದು ಹೊರಗಿನ ಭಾಗ. ಇಲ್ಲಿ ನಿಂತ್ಕೊಂಡು ದೇವಸ್ಥಾನದ ಹೊರಗಿಂದು ವಿಡಿಯೋ ಮಾಡಿದ್ದೀನಿ. ನೋಡಿ, ಇದು ದೇವಸ್ಥಾನದ ಪಕ್ಕ ಇರೋದು
ಈಶ್ವರನ ವಿಗ್ರಹನ ದೊಡ್ಡದಾಗಿ ಕೆತ್ತಿದ್ದಾರೆ. ಕೆಳಗಡೆ ಶಿವಲಿಂಗ ಇದೆ. ಈ ದೇವಸ್ಥಾನದ ಒಳಗಡೆನೆ ಪುಟ್ಟದಾಗಿ ಒಂದು 4-5 ದೇವಸ್ಥಾನ ಇದ್ದಾವೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ರುದ್ರಾಕ್ಷಿ ಮರ ಅಂತೆ. ಇಲ್ಲಿ ಧರ್ಮದರ್ಶಿಗಳು ಇಲ್ಲಿ ಯಾವಾಗಲೂ ಸಿಗ್ತಾರಂತೆ. ಅಂದರೆ ನಾವೇನಾದ್ರು ಕಾರ್ಯ ಮಾಡಬೇಕು, ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಧರ್ಮದರ್ಶಿಗಳನ್ನ ಭೇಟಿ ಮಾಡ್ಬೋದು. ಇಲ್ಲಿ ಮದುವೆ, ಎಂಗೇಜ್ಮೆಂಟು, ನಾಮಕರಣ, ಬರ್ತಡೇ ಎಲ್ಲ ಮಾಡ್ಬೋದು. ನಾವು ಮದುವೆಗಂತ ಹೋದವರು ದೇವಸ್ಥಾನ ನೋಡಿ ವಿಡಿಯೋ ಮಾಡ್ಕೊಂಡು ಮತ್ತೆ ಮದುವೆಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.